ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 96 ನೋಡಿ. ಕ್ವಶನ್ ನಂಬರ್ 96 ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಬ್ರೆಡ್ತ್ ಕೊಟ್ಟಿದ್ದಾರೆ. ಬ್ರೆಡ್ತ್ 5 ಮೀಟರು, ಆಯ್ತಾ. 5 ನೀಟಾಗಿ ಬರ್ಕೊಳ್ಳೋಣ. ಎಷ್ಟು ತರ ಕಾಣಿಸ್ತಾ ಇದೆ? 5 ಮೀಟರು. ಲೆಂತ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡಬಲ್ ಟು ಇಟ್ಸ್ ಬ್ರೆಡ್ತ್, ಆಯ್ತಾ. ಬ್ರೆಡ್ ಕೊಟ್ಟಿದ್ದಾರೆ 5 ಮೀಟರು, ಲೆಂತ್ ಕೊಟ್ಟಿದ್ದಾರೆ ಡಬಲ್ ಟು ಇಟ್ಸ್ ಬ್ರೆಡ್ ಅಂದ್ರೆ ಉದ್ದ ಅಗಲದ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಉದ್ದ ಅಗಲದ 2ರಷ್ಟಿದೆ ಅಂತ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಏರಿಯಾಗೆ ಏನು ಫಾರ್ಮುಲಾ? ಲೆಂತ್ ಇಂಟು ಬ್ರೆಡ್. ಲೆಂತ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಲೆಂತ್ ಅಂದ್ರೆ ಎಷ್ಟು? 2 ಇಂಟು ಬಿ ಅಂದ್ರೆ 5 2 10 ಮೀಟರ್. ತುಂಬಾ ಸಿಂಪಲ್ ಆಗಿದೆ. ಬ್ರೆಡ್ ಕೊಟ್ಟಿದ್ದಾನೆ, ಲೆಂತ್ ಈಸ್ ಈಕ್ವಲ್ ಟು ಡಬಲ್ ಟು ಇಟ್ಸ್ ಬ್ರೆಡ್ ಅಂತ ಕೊಟ್ಟಿದ್ದಾನೆ, ಅಥವಾ ಉದ್ದ ಈಕ್ವಲ್ ಟು ಅಗಲದ 2ರಷ್ಟು ಅಂತ ಕೊಟ್ಟಿದ್ದಾನೆ, ಆಯ್ತಾ. ಮಲ್ಟಿಪ್ಲೈ ಮಾಡಿ 10 ಮೀಟರ್ ಬರುತ್ತೆ. ಇಲ್ಲಿ 10 ಇಂಟು 5 ಅಂತ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿದೆ. 50 ಮೀಟರ್ ಸ್ಕ್ವೇರಾ? ಮೀಟರ್ ಸ್ಕ್ವೇರ್ ಕನ್ನಡದಲ್ಲಿ ಚದರ ಮೀಟರ್, ಆಯ್ತಾ. ತುಂಬಾ ಸಿಂಪಲ್ ಆಗಿದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 96ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 97 ನೋಡಿ. ಕ್ವಶನ್ ನಂಬರ್ 97 ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ರೆಕ್ಟ್ಯಾಂಗಲ್ ಲೆಂತ್ ಕೊಟ್ಟಿದ್ದಾನೆ 6 ಮೀಟರ್ ಅಂತೆ, ಮತ್ತೆ ಏರಿಯಾನು ಕೊಟ್ಟಿದ್ದಾನೆ. ರೆಕ್ಟ್ಯಾಂಗಲ್ ಏರಿಯಾ ಅಥವಾ ವಿಸ್ತೀರ್ಣ ಕೊಟ್ಟಿದ್ದಾನೆ 30 ಮೀಟರ್ ಸ್ಕ್ವೇರ್ ಅಂತೆ. ಕೊಟ್ಬಿಟ್ಟು ಬ್ರೆಡ್ತ್ ಅಗಲನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಸೊ ಏರಿಯಾದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಅಂದ್ರೆ 30, ಲೆಂತ್ ಅಂದ್ರೆ 6 ಬಿ, ಆಯ್ತಾ. ನೆಕ್ಸ್ಟ್ 6 5 30, ಬಿ ಇಸ್ ಈಕ್ವಲ್ ಟು 5 ಮೀಟರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 97ಗೆ? ಕ್ವಶನ್ ನಂಬರ್ 97ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 98 ನೋಡಿ. ಕ್ವಶನ್ ನಂಬರ್ 98 ಅಲ್ಲಿ ಸ್ಕ್ವೇರ್ದು ಏರಿಯಾ ರೆಕ್ಟ್ಯಾಂಗಲ್ ಏರಿಯಾಗೆ ಈಕ್ವಲ್ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಸ್ಕ್ವೇರ್ದು ಏರಿಯಾ ರೆಕ್ಟ್ಯಾಂಗಲ್ ಏರಿಯಾಗೆ ಈಕ್ವಲ್ ಇದೆ, ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಈಕ್ವೇಶನ್ ಬರ್ಕೋಬೇಕು ನೀವು. ಫಸ್ಟ್ ಸೆಂಟೆನ್ಸ್ ಇದೇ ಕೊಟ್ಟಿರೋದು. ಸ್ಕ್ವೇರ್ದು ಏರಿಯಾ ರೆಕ್ಟ್ಯಾಂಗಲ್ ಏರಿಯಾಗೆ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ, ಈ ರೀತಿ ಬರ್ಕೊಳ್ಳಿ. ಅದಾದ್ಮೇಲೆ ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿದ್ದಾನೆ, ಬ್ರೆಡ್ ಕೊಟ್ಬಿಟ್ಟು ಸ್ಕ್ವೇರ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯ್ತಾ. ಫಸ್ಟ್ ಏನ್ ಮಾಡಿ, ಇದನ್ನ ಸಿಂಪ್ಲಿಫೈ ಮಾಡಿ. ಏನಿದು ಸ್ಕ್ವೇರ್ದು ಏರಿಯಾ ಫಾರ್ಮುಲಾ ಎ ಇಂಟು ಎ, ರೆಕ್ಟ್ಯಾಂಗಲ್ದು ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್. ಲೆಂತ್ ಅಂದ್ರೆ 16 ಸೆಂಟಿಮೀಟರ್, ಬ್ರೆಡ್ ಅಂದ್ರೆ 9, 16 144, ಆಯ್ತಾ. ಇದನ್ನ ಎ ಇಂಟು ಎ ಅಂತ ಬರ್ಕೊಳ್ಳಿ, ಇದನ್ನ ಎ ಇಂಟು ಎ ಅಂತ ಬರ್ಕೊಳ್ಳಿ, ಆಯ್ತಾ. ಪುನಃ ಎ ಇಂಟು ಎ ಅಂತ ಬರ್ಕೊಳ್ಳಿ. ಇದನ್ನ 144ನ ನಾವು 12 ಇಂಟು 12 ಅಂತ ಬರ್ಕೋಬಹುದು, ಆಯ್ತಾ. ಸೊ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ? 12 ಬರುತ್ತೆ, ಆಯ್ತಾ. ಎ ವ್ಯಾಲ್ಯೂ ಏನು ಬರುತ್ತೆ? 12 ಸೆಂಟಿಮೀಟರ್ ಬರುತ್ತೆ. ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್, ಸ್ಕ್ವೇರ್ದು ಪೆರಿಮೀಟರ್ ಏನು ಬರುತ್ತೆ? ಸ್ಕ್ವೇರ್ದು ಪೆರಿಮೀಟರು 4a ಬರುತ್ತೆ. ಡೈರೆಕ್ಟಾಗಿ ಬರ್ಕೋಬೋದಿತ್ತು 4a, ಆಯ್ತಾ. 4a ಅಂದ್ರೆ ಎಷ್ಟು? 12, 12 4 48 ಸೆಂಟಿಮೀಟರ್, 12 4 48 ಸೆಂಟಿಮೀಟರ್. ಕ್ವಶನ್ ನಂಬರ್ 98ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 98ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 99 ನೋಡಿ. ಕ್ವಶನ್ ನಂಬರ್ 99 ಅಲ್ಲಿ ಒಂದು ರೆಕ್ಟ್ಯಾಂಗಲ್ದು ಫ್ಲೋರ್ ಕೊಟ್ಟಿದ್ದಾನೆ, ಆಯ್ತಾ. ಒಂದು ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಫ್ಲೋರ್ ಇದೆಯಂತೆ. ಅದ್ರ ಲೆಂತ್ 5 ಮೀಟರ್, ಬ್ರೆಡ್ತ್ 4 ಮೀಟರ್ ಅಂತೆ, ಆಯ್ತಾ. ಇದ್ರೊಳಗಡೆ 80 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ, ಈ ರೀತಿ ಟೈಲ್ಸ್ ಹಾಕೊಂಡು ಬರ್ತಾ ಇದಾರಂತೆ, ಆಯ್ತಾ. ಒಂದು ರೆಕ್ಟ್ಯಾಂಗಲ್ ಫ್ಲೋರ್ ಇದೆಯಂತೆ, ಅದ್ರ ಲೆಂತ್ 5 ಮೀಟರ್, ಬ್ರೆಡ್ತ್ 4 ಮೀಟರ್, ಮತ್ತೆ ಅದ್ರೊಳಗಡೆ ಟೈಲ್ಸ್ 80 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲದ ಟೈಲ್ಸ್ ಹಾಕೊಂಡು ಬರ್ತಾ ಇದ್ರಂತೆ. ಹಾಗಾದ್ರೆ ಇದು ಪೂರ್ತಿ ಟೈಲ್ಸ್ ಇಂದ ಕವರ್ ಮಾಡಕ್ಕೆ ಎಷ್ಟು ನಂಬರ್ ಆಫ್ ಟೈಲ್ಸ್ ಬೇಕಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ತರ ಬಂದ್ರೆ ನಂಬರ್ ಆಫ್ ಟೈಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟೈಲ್ಸ್, ನಂಬರ್ ಆಫ್ ಬ್ರಿಕ್ಸ್, ಅಥವಾ ನಂಬರ್ ಆಫ್ ಅಂಚ್ಗಳು, ಆ ತರ ಏನಾರ ಕೇಳಿದ್ರೆ, ನಂಬರ್ ಆಫ್ ಬ್ಲಾಕ್ಸ್ಗಳು ಏನಾರ ಕೇಳಿದ್ರೆ
ಕಣ್ಣು ಮುಚ್ಕೊಂಡು ಮೇಲ್ಗಡೆ ಲಾರ್ಜರ್ ಏರಿಯಾ ಆಯ್ತಾ, ಕೆಳಗಡೆ ಸ್ಮಾಲರ್ ಏರಿಯಾ ಡಿವೈಡ್ ಮಾಡಿ, ಸ್ಮಾಲರ್ ಏರಿಯಾನ ಡಿವೈಡ್ ಮಾಡಿ ಆಯ್ತಾ. ಲಾರ್ಜರ್ ಏರಿಯಾ ಅಂದ್ರೆ ಏನು, ಇದು 5 ಮೀಟರ್ ಬೈ 4 ಮೀಟರ್, 5 ಮೀಟರ್ ಬೈ 4 ಮೀಟರ್ ಲಾರ್ಜರ್ ಏರಿಯಾ, ಡಿನಾಮಿನೇಟರ್ಲಿ ಸ್ಮಾಲರ್ ಏರಿಯಾ ಅಂದರೆ 80 ಸೆಂಟಿಮೀಟರ್, 80 ಸೆಂಟಿಮೀಟರ್ ಇಂಟು 50 ಸೆಂಟಿಮೀಟರ್ ಆಯ್ತಾ. ಇಲ್ಲಿ ನೋಡಿ 5 ಮೀಟರು ಮೀಟರು, ಸೆಂಟಿಮೀಟರ್ ಸೆಂಟಿಮೀಟರ್ ಅದನ್ನ ಕನ್ವರ್ಟ್ ಮಾಡಿ, 5 ಮೀಟರ್ ಏನಾಗುತ್ತೆ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 500 ಸೆಂಟಿಮೀಟರ್ ಆಗುತ್ತೆ, ಇದು 400 ಸೆಂಟಿಮೀಟರ್ ಆಗುತ್ತೆ, ಡಿವೈಡೆಡ್ ಬೈ 80 ಸೆಂಟಿಮೀಟರ್ ಇಂಟು 50 ಸೆಂಟಿಮೀಟರ್ ಆಯ್ತಾ. ಸೆಂಟಿಮೀಟರ್ 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 ಸೆಂಟಿಮೀಟರ್, ಈಗ ಸಿಂಪ್ಲಿಫೈ ಮಾಡ್ಬೋದು ಆಯ್ತಾ. ನೋಡಿ 50 1s 50 10s, 51 ಪಕ್ಕ 0 ಇದೆ ಹಾಕೊಳ್ಳಿ. ನೆಕ್ಸ್ಟ್ 1 0 1 0 ಕ್ಯಾನ್ಸಲ್, 8 1 8 5 40 ಆಯ್ತಾ. ಏನು ಬರುತ್ತೆ 10 ಇಂಟು 5 ಬರುತ್ತೆ, 10 ಇಂಟು 5 ಅಂದರೆ ಟೋಟಲ್ ಆಗಿ 50 ಟೈಲ್ಸ್ ಬೇಕಾಗುತ್ತೆ ಆಯ್ತಾ. ಸಿಂಪ್ಲಿಫೈ ಮಾಡಿದ್ರೆ ಮೇಲ್ಗಡೆ 10 ಇಂಟು 5 ಬರುತ್ತೆ, 10 ಇಂಟು 5 ಅಂದರೆ ಟೋಟಲ್ ನಂಬರ್ ಆಫ್ ಟೈಲ್ಸು 50 ಟೈಲ್ಸ್ ಬೇಕಾಗುತ್ತೆ ಆಯ್ತಾ. ಕ್ವಶನ್ ನಂಬರ್ 99ಗೆ, ಕ್ವಶನ್ ನಂಬರ್ 99ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 100 ನೋಡಿ, ಕ್ವಶನ್ ನಂಬರ್ 100 ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ, ರೆಕ್ಟ್ಯಾಂಗಲ್ ಲೆಂತ್ 20 ಮೀಟರ್, ಬ್ರೆಡ್ತ್ 30 ಮೀಟರ್ ಅಂತ ಆಯ್ತಾ, ಉದ್ದ 20 ಮೀಟರ್, ಅಗಲ 30 ಮೀಟರ್ ಅಂತ ಕೊಟ್ಬಿಟ್ಟು ಅದಕ್ಕೆ ಕಾರ್ಪೆಟ್ ಹಾಕ್ತಾರಂತೆ. ಕಾರ್ಪೆಟ್ ಪರ್ ಮೀಟರ್ ಸ್ಕ್ವೇರ್ಗೆ ಆಯ್ತಾ, ಮೀಟರ್ ಸ್ಕ್ವೇರ್ ಪರ್ ಮೀಟರ್ ಸ್ಕ್ವೇರ್ಗೆ 2 ರೂಪಾಯಿ ಕಾಸ್ಟ್ ಆಗುತ್ತೆ ಅಂತ. ಹಾಗಾದ್ರೆ ಈ ಪೂರ್ತಿ ರೆಕ್ಟ್ಯಾಂಗಲ್ ಏರಿಯಾಗೆ ಕಾರ್ಪೆಟ್ ಆಗೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ ಆಯ್ತಾ. ಅವನು ಕೇಳಿರೋದು ಮೀಟರ್ ಸ್ಕ್ವೇರ್, ಕನ್ನಡದಲ್ಲಿ ಚದರ ಮೀಟರ್. ಚದರ ಮೀಟರ್ ಅಂದ್ರೆ ಏನ್ ಮಾಡಬೇಕು, ಏರಿಯಾ ಫೈಂಡ್ ಔಟ್ ಮಾಡಬೇಕು ನಾವು. ಏರಿಯಾ ಫೈಂಡ್ ಔಟ್ ಮಾಡಿ, ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಅಂದ್ರೆ 20, ಬ್ರೆಡ್ತ್ ಅಂದ್ರೆ 30 ಆಯ್ತಾ. 3 3 3 6 00 ಮೀಟರ್ ಸ್ಕ್ವೇರ್ ಬರುತ್ತೆ. ಏರಿಯಾ ಎಷ್ಟು ಬರುತ್ತೆ 600 ಮೀಟರ್ ಸ್ಕ್ವೇರ್ ಬರುತ್ತೆ. ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿ, ಈಗ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿ. ಟೋಟಲ್ ಕಾಸ್ಟ್ ಅಂದರೆ ಟೋಟಲ್ ಏರಿಯಾ ಮಲ್ಟಿಪ್ಲೈ ಬೈ 2 ರೂಪಾಯಿ, 6 1 6 6 2 12 00 ಮೀಟರ್ ಸ್ಕ್ವೇರ್ ಬರುತ್ತೆ ಆಯ್ತಾ. ಮೀಟರ್ ಸ್ಕ್ವೇರ್ ಅಲ್ಲ ಇದು, ಮೀಟರ್ ಸ್ಕ್ವೇರ್ ಅಲ್ಲ ಇದು, ರುಪೀಸ್ ಆಯ್ತಾ. ನೋಡಿ ಪರ್ ಮೀಟರ್ ಸ್ಕ್ವೇರ್ಗೆ 2 ರೂಪಾಯಿ ಖರ್ಚಾದ್ರೆ 600 ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ 1200 ರೂಪಾಯಿ ಖರ್ಚಾಗುತ್ತೆ, 1200 ರುಪೀಸ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಒಂದು ಚದರ ಮೀಟರ್ಗೆ 2 ರೂಪಾಯಿ ಖರ್ಚಾದ್ರೆ 600 ಚದರ ಮೀಟರ್ಗೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ 1200 ರೂಪಾಯಿ ಖರ್ಚಾಗುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 100ಗೆ, ಕ್ವಶನ್ ನಂಬರ್ 100ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಎ. ಕ್ವಶನ್ ನಂಬರ್ 101 ನೋಡಿ, ಅದರಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ, ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿಲ್ಲ, ಬ್ರೆಡ್ತ್ 2/3 ಆಫ್ ಲೆಂತ್ ಅಂತ ಕೊಟ್ಟಿದ್ದಾನೆ ಆಯ್ತಾ. ಲೆಂತ್ ಕೊಟ್ಟಿಲ್ಲ, ಇದನ್ನ ಫೈಂಡ್ ಔಟ್ ಮಾಡಬೇಕು, ಲೆಂತ್ ನ ಫೈಂಡ್ ಔಟ್ ಮಾಡಬೇಕು. ಬ್ರೆಡ್ ನ 2/3 ಆಫ್ ಲೆಂತ್ ಅಂತ ಕೊಟ್ಟಿದ್ದಾನೆ, ಮತ್ತೆ ಏರಿಯಾ ಕೊಟ್ಟಿದ್ದಾನೆ, ಏರಿಯಾ ಕೊಟ್ಬಿಟ್ಟು ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಉದ್ದನ ಕಂಡುಹಿಡಿಬೇಕು ಆಯ್ತಾ. ಅಗಲ ಎಷ್ಟು ಕೊಟ್ಟಿದ್ದಾನೆ, ಅಗಲ ಉದ್ದದ 3/2 ಭಾಗ ಇದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಅಗಲ ಉದ್ದದ 3/2 ಭಾಗ ಇದೆ ಅಂತ ಕೊಟ್ಟಿದ್ದಾನೆ, ಮತ್ತೆ ವಿಸ್ತೀರ್ಣ ಕೊಟ್ಬಿಟ್ಟು ಲೆಂತ್ ಅಂದ್ರೆ ಉದ್ದನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ಏರಿಯಾದ ವ್ಯಾಲ್ಯೂ ಕೊಟ್ಟಿದ್ದಾನೆ, ಏರಿಯಾದ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ, ಏರಿಯಾ ಫಾರ್ಮುಲಾನ ಯೂಸ್ ಮಾಡಿ. ಏರಿಯಾದ ಏನು ಫಾರ್ಮುಲಾ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಯ್ತಾ. ಏರಿಯಾ ಅಂದ್ರೆ 2400, ಲೆಂತ್ ಅಂದ್ರೆ ಎಲ್, ಬ್ರೆಡ್ತ್ ಅಂದ್ರೆ 2/3 ಆಫ್ ಎಲ್. ನೆಕ್ಸ್ಟ್ ನೋಡಿ, ಇದೇನಾಗುತ್ತೆ 2400 2/3, 2/3 ಈ ಕಡೆ ಬಂದ್ರೆ ಪಲ್ಟಿ ಆಗುತ್ತೆ, 3/2 ಆಗುತ್ತೆ, ಇದು ಎಲ್ ಇಂಟು ಎಲ್ ಆಗುತ್ತೆ. 2/3 ಈಕ್ವಲ್ ಸೈನ್ ದಟ್ ಈ ಕಡೆ ಬಂದ್ರೆ ಪಲ್ಟಿ ಆಗುತ್ತೆ. ಈಗ ನೋಡಿ 2 1s 2 1s 2 2s 00 ಆಯ್ತಾ. 1200 ಇಂಟು 2 ಅಂದ್ರೆ ಎಷ್ಟಾಗುತ್ತೆ, 1200 ಇಂಟು 3 ಇಸ್ ಈಕ್ವಲ್ ಟು ಎಲ್ ಇಂಟು ಎಲ್ ಆಯ್ತಾ. 36 ಆಗುತ್ತೆ, ಇದು 36 ಇಸ್ ಈಕ್ವಲ್ ಟು ಎಲ್ ಇಂಟು ಎಲ್ ಆಗುತ್ತೆ ಆಯ್ತಾ. 36ನ 6 ಇಂಟು 6 ಅಂತ ಬರ್ಕೋಬಹುದು, ಅಂದ್ರೆ 60 ಇಂಟು 60 ಅಂತ ಬರ್ಕೋಬಹುದು. 36 ಇದೆಯಲ್ಲ, ಇದನ್ನ 60 ಇಂಟು 60 ಅಂತ ಬರ್ಕೋಬಹುದು. 36ನ 6 ಇಂಟು 6 ಅಂತ ಬರ್ಕೊಳ್ಳಿ, 1 0 1 0 ಸೇರ್ಕೊಳ್ಳಿ. ಸೊ ಎಲ್ ಇಸ್ ಈಕ್ವಲ್ ಟು 60 ಆಗುತ್ತೆ ನಿಮಗೆ.
ಲೆಂತ್ ಏನಾಗುತ್ತೆ, ಲೆಂತ್ 60 ಮೀಟರ್ ಆಗುತ್ತೆ. ಲೆಂತ್ 60 ಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಆಯ್ತಾ. ಕ್ವಶನ್ ನಂಬರ್ 101ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 102 ನೋಡಿ. ಕ್ವಶನ್ ನಂಬರ್ 102 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ದಿನೇಶ್ ಹತ್ರ ರೆಕ್ಟಾಂಗಲ್ ಪ್ಲಾಟ್ ಇದೆಯಂತೆ. ದಿನೇಶ್ ಹತ್ರ ರೆಕ್ಟಾಂಗಲ್ ಪ್ಲಾಟ್ ಇದೆಯಂತೆ. ರೆಕ್ಟಾಂಗಲ್ ಅಂದ್ರೆ ಆಯತಾಕಾರದ ಜಾಗ ಇದೆಯಂತೆ. ಅವ್ರೇನ್ ಮಾಡ್ತಾರೆ, ನನಗೆ ಸೇಮ್ ಏರಿಯಾ ಇರೋದು ಸ್ಕ್ವೇರ್ ಪ್ಲಾಟ್ ಬೇಕು ಅಂತ ಕೇಳ್ತಾರಂತೆ. ಆಯ್ತಾ. ಏರಿಯಾ ಅಂದ್ರೆ ವಿಸ್ತೀರ್ಣ, ವಿಸ್ತೀರ್ಣ ಸೇಮ್ ಇರೋದು, ವಿಸ್ತೀರ್ಣ ಸಮ ವಿಸ್ತೀರ್ಣದ ನನಗೆ ಚೌಕಾಕಾರದ ಒಂದು ಪ್ಲಾಟ್ ಬೇಕು ಅಂತ ಕೇಳ್ತಾರಂತೆ. ಆಯ್ತಾ. ದಿನೇಶ್ ಹತ್ರ ಇರೋ ರೆಕ್ಟಾಂಗುಲರ್ ಪ್ಲಾಟ್ ಡೈಮೆನ್ಷನ್ ಕೊಟ್ಟಿದ್ದಾರೆ, ಲೆಂತ್ 144 ಮೀಟರ್ ಅಂತೆ. ಆಯ್ತಾ. ಸೇಮ್ ಏರಿಯಾ ಇರೋದು ಸ್ಕ್ವೇರ್ ಪ್ಲಾಟ್ದು ಒನ್ ಸೈಡ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಒನ್ ಸೈಡ್ ಲೆಂತ್ 84 ಮೀಟರ್ ಅಂತೆ. ಈ ರೀತಿ ಕೊಟ್ಬಿಟ್ಟು ರೆಕ್ಟಾಂಗಲ್ ಪ್ಲಾಟ್ ಬ್ರೆಡ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಅಗಲನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಆಯ್ತಾ. ಅವ್ರು ಕೇಳಿರೋದು, ಕೊಟ್ಟಿರೋದೇನು, ರೆಕ್ಟಾಂಗಲ್ ಪ್ಲಾಟ್ ಏರಿಯಾ ಮತ್ತೆ ಸ್ಕ್ವೇರ್ ಪ್ಲಾಟ್ ಏರಿಯಾ ಸೇಮ್ ಇದೆ ಅಂತ ಕ್ವಶನ್ ಕೊಟ್ಟಿರೋದು. ಆಯ್ತಾ. ನನ್ನ ಹತ್ರ ರೆಕ್ಟಾಂಗಲ್ ಪ್ಲಾಟ್ ಇದೆ, ಸೇಮ್ ಏರಿಯಾ ಇರೋದು ಸ್ಕ್ವೇರ್ ಪ್ಲಾಟ್ ಬೇಕು ಅಂತ ದಿನೇಶ್ ಕೇಳಿರೋದು. ಆಯ್ತಾ. ಇದ್ರದ್ದು ಲೆಂತ್ ಕೊಟ್ಟಿದ್ದಾರೆ 84 ಮೀಟರ್, ಇದ್ರ ಲೆಂತ್ ಕೊಟ್ಟಿದ್ದಾರೆ 144 ಮೀಟರ್. ಬ್ರೆಡ್ ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆಯ್ತಾ. ಏರಿಯಾ ಸೇಮ್ ಇರೋದ್ರಿಂದ, ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್ದು ಏರಿಯಾ ಸೇಮ್ ಇರೋದ್ರಿಂದ ಏರಿಯಾ ಫಾರ್ಮುಲಾ ಬರ್ಕೊಳ್ಳಿ. ಆಯ್ತಾ. ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆಡ್ ಸ್ಕ್ವೇರ್ ಎ ಇಂಟು ಎ. ಲೆಂತ್ ಅಂದ್ರೆ 144, ಬ್ರೆಡ್ ಅಂದ್ರೆ ಗೊತ್ತಿಲ್ಲ, ಬ್ರೆಡ್ ಇದು ಎ ಇಂಟು ಎ ಅಂದ್ರೆ 84 ಇಂಟು 84. ಆಯ್ತಾ. ಈಗ ಬಿ 84 ಇಂಟು 84 ಡಿವೈಡೆಡ್ ಬೈ 144. ಆಯ್ತಾ. ಇದು 12 ಇಂದ ಹೋಗುತ್ತೆ, 12 7s 12 7s 12 12s. ಆಯ್ತಾ. ಇನ್ನು ಒಂದು ರೌಂಡ್ ಬಿ ಇಸ್ ಈಕ್ವಲ್ ಟು ಮೇಲ್ಗಡೆ 84 ಇಂಟು 7/12 ಆಗುತ್ತೆ. ಪುನಃ ಇದು 12 ಇಂದ ಹೋಗುತ್ತೆ, 12 1s 12 7s. ಆಯ್ತಾ. ಬಿ ಇಸ್ ಈಕ್ವಲ್ ಟು 7 ಇಂಟು 7 ಆಗುತ್ತೆ, 7 ಇಂಟು 7. ಸೊ ಬಿ ವ್ಯಾಲ್ಯೂ ಏನು ಬರುತ್ತೆ, 49 ಮೀಟರ್. ಬಿ ವ್ಯಾಲ್ಯೂ 49 ಮೀಟರ್ ಬರುತ್ತೆ. ಆಯ್ತಾ. ಈ ಬಿದು ಡೈಮೆನ್ಷನ್ ಏನು ಬರುತ್ತೆ, 49 ಮೀಟರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 102ಗೆ, ಕ್ವಶನ್ ನಂಬರ್ 102ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 103 ನೋಡಿ. ಕ್ವಶನ್ ನಂಬರ್ 103 ಅಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾರೆ, ಒಂದು ರೆಕ್ಟಾಂಗಲ್ ಕೊಟ್ಬಿಟ್ಟು ಅದ್ರ ಬ್ರೆಡ್ತ್ ಕೊಟ್ಟಿದ್ದಾರೆ. ಬ್ರೆಡ್ತ್ 1/3 ಆಫ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಆಯ್ತಾ. ಅದ್ರ ಬ್ರೆಡ್ತ್ ಈಕ್ವಲ್ ಟು 1/3 ಆಫ್ ಲೆಂತ್ ಅಂತ ಕೊಟ್ಬಿಟ್ಟು ಪೆರಿಮೀಟರ್ ಕೊಟ್ಟಿದ್ದಾರೆ 240 ಮೀಟರ್. ಇವೆಲ್ಲ ಕೊಟ್ಬಿಟ್ಟು ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ. ಕನ್ನಡದಲ್ಲಿ ಒಂದು ಆಯತ ಕೊಟ್ಟಿದ್ದಾರೆ, ಅದರ ಅಗಲ ಉದ್ದದ 1/3 ಭಾಗದಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅದರ ಅಗಲ ಉದ್ದದ 1/3 ಭಾಗದಷ್ಟಿದೆ ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅದ್ರ ಸುತ್ತಳತೆ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ. ಸುತ್ತಳತೆ ಕೊಟ್ಟಿರೋದ್ರಿಂದ ಸುತ್ತಳತೆ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಆಯ್ತಾ. ಪಿ ಅಂದ್ರೆ 240, ದಟ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಅಂದ್ರೆ ಎಲ್ಲೆ, ಬಿ ಅಂದ್ರೆ L/3 ಅಂತ ಬರ್ಕೋಬಹುದು. ಆಯ್ತಾ. ಇದನ್ನ L/3 ಅಂತ ಬರ್ಕೋಬಹುದು. 1 ಇಂಟು ಎಲ್ ಅಂದ್ರೆ L/3 ಅಂತ ಬರ್ಕೋಬಹುದು. ಸೊ ಬಿ ಜಾಗಕ್ಕೆ L/3 ಅಂತ ಬರ್ಕೊಂಡಿದ್ದೀನಿ. ಇದನ್ನ ಡಿವೈಡ್ ಮಾಡಿ, 2 1s 2 2s 2 1s 2 2s. ಆಯ್ತಾ. ನೆಕ್ಸ್ಟ್ ಇದೇನಾಗುತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿ, 3L ಪ್ಲಸ್ L/3. ಇದೇನಾಗುತ್ತೆ 120. ಇದೇನ 3L ಪ್ಲಸ್ ಎಲ್ಲು 4L/3 ಆಗುತ್ತೆ. 3L ಪ್ಲಸ್ ಎಲ್ಲು 4L/3 ಆಗುತ್ತೆ. ಆಯ್ತಾ. ಪುನಃ ನೋಡಿ, ಪುನಃ ಏನು ಮಾಡ್ಕೋಬೋದು, 120 ದಟ್ ಈಸ್ ಇಂಟು 3/4 ದಟ್ ಈಸ್ ಈಕ್ವಲ್ ಟು ಎಲ್. ಆಯ್ತಾ. 4/3 ಈಕ್ವಲ್ ಸೈನ್ ದಟ್ ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ, 3/4 ಆಗುತ್ತೆ. ಈಗ ಮಲ್ಟಿಪ್ಲೈ ಮಾಡಿ, 4 1 4 3. ಆಯ್ತಾ. 30 ಇಂಟು 3 ಅಂದರೆ ಎಲ್ ಈಸ್ ಈಕ್ವಲ್ ಟು 30 ಇಂಟು 3 ಅಂದರೆ ಎಲ್ ಈಸ್ ಈಕ್ವಲ್ ಟು 90 ಮೀಟರ್ ಆಗುತ್ತೆ. ಎಲ್ ಈಸ್ ಈಕ್ವಲ್ ಟು 90 ಮೀಟರ್ ಆಗುತ್ತೆ. ಆಯ್ತಾ. 30 ಇಂಟು 3 ಅಂದರೆ 90 ಆಗುತ್ತೆ, 90 ಮೀಟರ್. ಲೆಂತ್ 90 ಮೀಟರ್ ಆಗುತ್ತೆ. ಈ ಲೆಂತ್ 90 ಮೀಟರ್ ಆಗುತ್ತೆ. ಅಷ್ಟೆಲ್ಲ ಕೇಳೋದು, ಲೆಂತ್ ಕೇಳಿದ್ರೆ ಲೆಂತ್ನ ಫೈಂಡ್ ಔಟ್ ಮಾಡಿ ಅಷ್ಟೇನೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಆಯ್ತಾ. ಕ್ವಶನ್ ನಂಬರ್ 103ಗೆ ಆಪ್ಷನ್ ಬಿ ಬರುತ್ತೆ.
ಪುನಃ ಅವನೇನಾರ ಬ್ರೆಡ್ ಏನಾರ ಕೇಳಿದ್ರೆ ಬ್ರೆಡ್ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಬ್ರೆಡ್ ಏನಿದೆ, ಬ್ರೆಡ್ ಈಸ್ ಈಕ್ವಲ್ ಟು L/3 ಆಯ್ತಾ. ಎಲ್ ಅಂದ್ರೆ ಎಷ್ಟು, ಎಲ್ ಅಂದ್ರೆ 90/3, 3 3 0 ಆಗುತ್ತೆ. ಸೊ ಬ್ರೆಡ್ ಈಸ್ ಈಕ್ವಲ್ ಟು 30 ಮೀಟರ್ ಆಗುತ್ತೆ ಆಯ್ತಾ. ಬ್ರೆಡ್ ಕೇಳಿದ್ರೆ ಬ್ರೆಡ್ ಫೈಂಡ್ ಔಟ್ ಮಾಡಬೇಕು, ಲೆಂತ್ ಕೇಳಿದ್ರೆ ಲೆಂತ್ ಫೈಂಡ್ ಔಟ್ ಮಾಡಬೇಕು, ಏರಿಯಾ ಕೇಳಿದ್ರೆ ಏರಿಯಾ ಫೈಂಡ್ ಔಟ್ ಮಾಡಿ ಆಯ್ತಾ. ಅಕಸ್ಮಾತ್ ಏರಿಯಾನ ಕೇಳಿದ್ರೆ ಇಲ್ಲೇ ಬರಲ್ಲ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಲೆಂತ್ ಎಷ್ಟಿದೆ, 90 ಇದೆ, ಬ್ರೆಡ್ ಎಷ್ಟಿದೆ, 30 ಇದೆ. ಈಗ 9 9 9 7 8 9 27 ಮೀಟರ್ ಸ್ಕ್ವೇರ್ ಬರುತ್ತೆ. ಏರಿಯಾ ನಾವು ಕೇಳಿದ್ರೆ ಏರಿಯಾ ಫೈಂಡ್ ಔಟ್ ಮಾಡಿ ಆಯ್ತಾ. ಸೊ ನೀವು ಎಲ್ಲದಕ್ಕೂ ರೆಡಿ ಇರಬೇಕು ಆಯ್ತಾ. ಸಕಲ ವಲ್ಲಭ ಅಂತಾರಲ್ಲ ಆ ರೀತಿ ಪ್ರತಿಯೊಂದು ಕಲೆನೂ ಗೊತ್ತಿದ್ರೆ ನೋಡಿ ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. 9 9 9 7 8 27 ಸರ್ ಇದು ಏರಿಯಾ ಕೇಳಿದ್ರೆ ಏರಿಯಾ ಫೈಂಡ್ ಔಟ್ ಮಾಡಿ ಆಯ್ತಾ. ಈ ಕ್ವಶನ್ ಏನ್ ಕೇಳಿದ್ರೆ 103 ಬಿ ಕೇಳಿದ್ರೆ ಅಂದ್ರೆ ಏನು, ಲೆಂತ್ ಮಾತ್ರ ಕೇಳಿದ್ರು. ಲೆಂತ್ 90 ಮೀಟರ್ ಆಗುತ್ತೆ. ಆಪ್ಷನ್ ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಕ್ವಶನ್ ನಂಬರ್ 104 ನೋಡಿ. ಕ್ವಶನ್ ನಂಬರ್ 104 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂದ್ರೆ ಸುತ್ತಳತೆ 4x + 8 ಅಂತ ಒಂದು ಸುತ್ತಳತೆ ಕೊಟ್ಬಿಟ್ಟು ಈ ಡಯಾಗನಲ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಈ ಡಯಾಗನಲ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಈ ಲೆಂತ್ ನ ಫೈಂಡ್ ಔಟ್ ಮಾಡ್ಬೇಕಂತ ಆಯ್ತಾ. ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 4a. ಪಿ ಅಂದ್ರೆ 4x + 8, ಪಿ ಅಂದ್ರೆ 4x + 8 ದಟ್ ಈಸ್ ಈಕ್ವಲ್ ಟು 4a ಆಯ್ತಾ. ನಮ್ಗೇನ್ ಬೇಕಾಗಿರೋದು, ಎ ಬೇಕಾಗಿರೋದು. 4ನ ಈ ಕಡೆ ಕಳಿಸಿ. 4ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಅದು 4x/4 ಆಗುತ್ತೆ ಪ್ಲಸ್ 8/4 ಆಗುತ್ತೆ ಆಯ್ತಾ. 4ನ ಈ ಕಡೆ ಕಳಿಸಿದ್ರೆ 4x/4 ಆಗುತ್ತೆ, 8/4 ಆಗುತ್ತೆ. ಡಿವೈಡ್ ಮಾಡಿ, 4 4 ಡಮಾರ್ ಆಗುತ್ತೆ. 4 1 4 2 ಮೇಲ್ಗಡೆ ಏನು ಉಳ್ಕೊಳ್ಳುತ್ತೆ, ಎಕ್ಸ್, ಇಲ್ಲಿ 2 ಆಯ್ತಾ. ಎ ವ್ಯಾಲ್ಯೂ ಏನು ಬರುತ್ತೆ, x+2 ಆಗುತ್ತೆ. ಅವನು ಕೇಳಿರೋದೇನು, ಅವನು ಡಯಾಗನಲ್ ಲೆಂತ್, ಈ ವಿಕರ್ಣ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ವಿಕರ್ಣದ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ನೆ. ಅದಕ್ಕೆ ಫಾರ್ಮುಲಾ ಇದೆ, L = √2 × ಎ ಅಂತ ಫಾರ್ಮುಲಾ ಇದೆ. ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆಯ್ತಾ. √2 ಎ ಅಂದ್ರೆ ಏನು, ಎ ಅಂದ್ರೆ x+2 ಆಗುತ್ತೆ ಆಯ್ತಾ. ಇದು ಫೈನಲ್ ಆನ್ಸರ್, √2 × x+2. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ ಬರುತ್ತೆ ಆಯ್ತಾ. ಇದನ್ನೇ ಇನ್ನೊಂದು ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಇನ್ನೊಂದು ಸೆಕೆಂಡ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಎರಡೂ ಮೆಥಡ್ ಕಲ್ತ್ಕೊಂಡಿರಿ ಆಯ್ತಾ. ನಿಮ್ಗೆ ಯಾವ ಟೈಮಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂತ ಗೊತ್ತಿರಲ್ಲ, ಅದರಿಂದ ಎರಡೂ ಮೆಥಡ್ ನ ಕಲ್ತ್ಕೊಂಡಿರಿ. ಇದು ಫಸ್ಟ್ ಮೆಥಡ್. ಸ್ವಲ್ಪ ಸ್ಲೈಡ್ ಚೇಂಜ್ ಮಾಡ್ತೀನಿ ನೋಡಿ, ಸ್ಲೈಡ್ ಚೇಂಜ್ ಮಾಡ್ತೀನಿ. ಒನ್ಸ್ ಅಗೇನ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಸ್ಕ್ವೇರ್ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಕೊಟ್ಬಿಟ್ಟು ಡಯಾಗನಲ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ ಆಯ್ತಾ. ಪೆರಿಮೀಟರ್ ಕೊಟ್ಟಿರೋದ್ರಿಂದ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಫಾರ್ಮುಲಾ 4a ಆಯ್ತಾ. ಪಿ ಅಂದ್ರೆ 4x + 8, 4x + 8 4a ಆಯ್ತಾ. ಇಲ್ಲಿ 4ನ ಆಚೆ ತೆಗಿತೀನಿ. 4ನ ಆಚೆ ತೆಗೆದ್ರೆ ಏನಾಗುತ್ತೆ, ಇದನ್ನ ಬೇಕು ಅಂದ್ರೆ ಇದನ್ನ 4x + 8ನ 4 × 2 ಅಂತ ಬರ್ಕೋಬಹುದು ಅಲ್ವಾ. 4x 8ನ 4 × 2 ಅಂತ ತಗೋಬಹುದು. ಇದನ್ನ 4a ಅಂತ ಬರ್ಕೋಬಹುದು ಆಯ್ತಾ. ಈಗ ನೋಡಿ 4 ಕ್ಯಾನ್ಸಲ್, ಈ ಕಡೆ 4 ಕ್ಯಾನ್ಸಲ್ ಆಗುತ್ತೆ, ಈ ಕಡೆ 2 4 ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ, x+2 = a ಅಂತ ಉಳ್ಕೊಳ್ಳುತ್ತೆ ಆಯ್ತಾ. ಎ ವ್ಯಾಲ್ಯೂ x+2 ಅಂತ ಉಳ್ಕೊಳ್ಳುತ್ತೆ. ಅವನ್ ಕೇಳಿರೋದು ಏನು, ಡಯಾಗನಲ್ ಲೆಂತ್ ಆಯ್ತಾ. ಡಯಾಗನಲ್ ಲೆಂತ್ಗೆ ಏನು ಫಾರ್ಮುಲಾ ಯೂಸ್ ಮಾಡ್ತೀರಾ, ಬೇಕು ಅಂದ್ರೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಬೋದು, ನಮಗೆಲ್ಲ ಗೊತ್ತಿದೆ. ಇದು ಒಂದು ರೀತಿ ನಮಗೆ ಟ್ರಯಾಂಗಲ್ ಇದ್ದಂಗೆ, ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜ ಇದ್ದಂಗೆ ಆಯ್ತಾ. ಅವ್ನು ಕೇಳಿರೋದೇನು, ಅವ್ನು ಕೇಳಿರೋದು ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಲೆಂತ್ ಫೈಂಡ್ ಔಟ್ ಮಾಡಿ ಅಂದ್ರೆ ನಮ್ಮ ಹತ್ರ ಫಾರ್ಮುಲಾ ಇದೆ. ಏನದು ಫಾರ್ಮುಲಾ, L² = b² + h² ಆಯ್ತಾ. L² ಅಂದ್ರೆ ಏನು ಫಾರ್ಮುಲಾ, L² ಅಂದ್ರೆ ಅದನ್ನೇ ಫೈಂಡ್ ಔಟ್ ಮಾಡೋದು, L². b² ಅಂದ್ರೆ ಏನು, a² + h² ಅಂದ್ರೆ a² ಆಯ್ತಾ. a² + a². a² ಅಂದ್ರೆ ಏನು, x+2² 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 ಆಯ್ತಾ. ಸೊ L² = 2. ಇವೆರಡನ್ನ ಆ್ಯಡ್ ಮಾಡಿದ್ರೆ x+2² x+2² 2x+2² ಆಗುತ್ತೆ ಆಯ್ತಾ. ನೋಡಿ
ಈಗ ಇದರಿಂದ ಸ್ಕ್ವೇರ್ ರೂಟ್ ತೆಗಿತಾ ಇದ್ದೀನಿ ಆಯ್ತಾ. ಇದರಲ್ಲಿ ಸ್ಕ್ವೇರ್ನ ತೆಗೆದ್ರೆ ಏನಾಗುತ್ತೆ, √2 ಇಂಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ ಆಯ್ತಾ. ಇದನ್ನ ಈ ರೀತಿನೂ ಬರ್ಕೋಬಹುದು, √2 ಇಂಟು ಇದೇನಾಗುತ್ತೆ ಎಕ್ಸ್ ಪ್ಲಸ್ 2 ಆಗುತ್ತೆ ಆಯ್ತಾ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ ಎಕ್ಸ್ ಪ್ಲಸ್ 2 ಉಳ್ಕೊಳ್ಳುತ್ತೆ. ಎಲ್ ಈಸ್ ಈಕ್ವಲ್ ಟು √2 ಇಂಟು ಎಕ್ಸ್ ಪ್ಲಸ್ 2 ಬರುತ್ತೆ ಆಯ್ತಾ. ಇದು ಫೈನಲ್ ಆನ್ಸರ್. ಈ ರೀತಿ ಬೇಕಾದ್ರೂ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 104ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 105 ನೋಡಿ. ಕ್ವಶನ್ ನಂಬರ್ 105 ಅಲ್ಲಿ ಈ ರೀತಿ ಒಂದು ಜಾಮಿಟ್ರಿ ಕೊಟ್ಟಿದ್ದಾನೆ. ಈ ರೀತಿ ಒಂದು ಜಾಮಿಟ್ರಿ ಕೊಟ್ಬಿಟ್ಟು ಇದ್ರ ಸುತ್ತಳತೆ ಮತ್ತೆ ವಿಸ್ತೀರ್ಣನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಈ ಜಾಮಿಟ್ರಿದು ಪೆರಿಮೀಟರ್ ಮತ್ತೆ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಸುತ್ತಳತೆ ಅಂದ್ರೆ ನೋಡಿ, ಒಂದು ಜಾಗದಲ್ಲಿ ಶುರು ಮಾಡಿ ಒಂದು ರೌಂಡ್ ಬರಬೇಕು. ಈ ರೀತಿ ಒಂದು ರೌಂಡ್ ಬಂದ್ರೆ ಇದ್ರ ಪೆರಿಮೀಟರ್ ಸಿಗುತ್ತೆ ಆಯ್ತಾ. ಸೊ ಡಿಸ್ಟೆನ್ಸ್ ನೋಡಿ, ಇದು 15 ಮೀಟರ್ ಇದೆ ಆಯ್ತಾ. ಇದು 15 ಮೀಟರ್ ಇದೆ. ಸೊ ಇದೇನಾಗುತ್ತೆ, ಇದು 15 ಮೀಟರ್ ಆಗುತ್ತೆ. ಅರ್ಥ ಆಯ್ತಾ ನೋಡಿ, ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಆಗುತ್ತೆ. ಈ ಡಿಸ್ಟೆನ್ಸ್ ಸೇಮ್ ಇದೆ. ನೆಕ್ಸ್ಟ್ ನೋಡಿ, 8 ಮೀಟರ್ ಇದೆ. ಸೊ ಇದು 8 ಮೀಟರ್ ಆಗುತ್ತೆ. ಇದು ಏನಾಗುತ್ತೆ, 8 ಮೀಟರ್ ಆಗುತ್ತೆ. ಇದು 8 ಮೀಟರ್ ಇದೆ, ಇದು 8 ಮೀಟರ್ ಇದೆ. ಸೊ ಇದು 8 ಮೀಟರ್ ಆಗುತ್ತೆ. ನೆಕ್ಸ್ಟ್ ಈ ಡಿಸ್ಟೆನ್ಸ್ ಗೊತ್ತಿಲ್ಲ. ಈ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದರೆ ನೋಡಿ, 12 ಮೀಟರ್ ಇದೆ ಆಯ್ತಾ. 12 ಮೀಟರ್ ಇದೆ, ಇದು 12 ಮೀಟರ್ ಇದೆ. 12 ಅಲ್ಲಿ 7ನ ಮೈನಸ್ ಮಾಡಿ, 12 ಅಲ್ಲಿ 7ನ ಮೈನಸ್ ಮಾಡಿದ್ರೆ ಇದು 5 ಮೀಟರ್ ಬರುತ್ತೆ ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 12 ಮೀಟರ್ ಇದೆ ಆಯ್ತಾ. 12 ಮೀಟರ್ ಇದೆ, ಇದು 12 ಮೀಟರ್ ಆಗುತ್ತೆ, ಇದು 12 ಮೀಟರ್ ಆಗುತ್ತೆ. 12 ಮೀಟರಲ್ಲಿ 7ನ ಮೈನಸ್ ಮಾಡಿ, 12 ಅಲ್ಲಿ 7 ಮೈನಸ್ ಮಾಡಿದ್ರೆ ಈ ಡಿಸ್ಟೆನ್ಸ್ 5 ಮೀಟರ್ ಬರುತ್ತೆ ಆಯ್ತಾ. ಈ ಡಿಸ್ಟೆನ್ಸ್ 5 ಮೀಟರ್ ಬರುತ್ತೆ. ಈಗ ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. ಪೆರಿಮೀಟರ್ ಈಸ್ ಈಕ್ವಲ್ ಟು, ಒಂದು ರೌಂಡ್ ಸುತ್ಕೊ ಬನ್ನಿ ಅಷ್ಟೇ. ಇಲ್ಲಿಂದ ಶುರು ಮಾಡಿ ಒಂದು ರೌಂಡ್ ಸುತ್ಕೊ ಬನ್ನಿ. 15 ಪ್ಲಸ್ 8, 15 ಪ್ಲಸ್ 8, 15 ಪ್ಲಸ್ 8 ಇಲ್ಲಿ ಬಂದೆ. ನೆಕ್ಸ್ಟ್ 5 ಪ್ಲಸ್ 8, 5 ಪ್ಲಸ್ 8, 5 ಪ್ಲಸ್ 8 ಆಯ್ತು. ನೆಕ್ಸ್ಟ್ 7 ಪ್ಲಸ್ 15, 7 ಪ್ಲಸ್ 15 ಆಯ್ತಾ. ನೆಕ್ಸ್ಟ್ 12 ಬನ್ನಿ, ವಾಪಸ್ ಇಲ್ಲೇ ಬರ್ತಾರೆ. ನೆಕ್ಸ್ಟ್ 12 ಬನ್ನಿ, ವಾಪಸ್ ಇಲ್ಲೇ ಬರ್ತೀರ ಆಯ್ತಾ. ಆ್ಯಡ್ ಮಾಡಿ, ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ಪೆರಿಮೀಟರ್ 70 ಮೀಟರ್ ಬರುತ್ತೆ. ಪೆರಿಮೀಟರ್ 70 ಯಾವುದಿದೆ, ಆಪ್ಷನ್ ಬಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು. ಯಾಕಂದರೆ ಅದೊಂದರಲ್ಲೇ ಪೆರಿಮೀಟರ್ 70 ಇರೋದು ಆಯ್ತಾ. ಅದೊಂದರಲ್ಲೇ ಪೆರಿಮೀಟರ್ 70 ಇರೋದು, ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ OMR ಶೀಟಲ್ಲಿ ಮಾರ್ಕ್ ಮಾಡೋದು ಆಪ್ಷನ್ ಬಿ ಅಂತ ಆಯ್ತಾ. ಏರಿಯಾ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪೆರಿಮೀಟರ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಪೆರಿಮೀಟರ್ 70 ಮೀಟ್ರ್ ಒಂದೇ ಇರೋದು ಆಪ್ಷನ್ ಬಿಲ್ ಮಾತ್ರ, ಅದಕ್ಕೆ ಆಪ್ಷನ್ ಬಿ ಅಂತ ಮಾಡಿ. ಆದರೂ ಏರಿಯಾ ಫೈಂಡ್ ಔಟ್ ಮಾಡ್ತೀನಿ ಆಯಿತಾ. ಏರಿಯಾ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀನಿ ಆಯಿತಾ. ಏರಿಯಾ ನೋಡಿ, ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡ್ತೀನಿ. ಈ ಏರಿಯಾನ ಇದೆಯಲ್ಲ, ಇದು ರೆಕ್ಟ್ಯಾಂಗಲ್ ಅಂತ ತಗೊಂಡು ಇದ್ರ ಏರಿಯಾನ ಫೈಂಡ್ ಔಟ್ ಮಾಡ್ತೀನಿ. ಇದನ್ನು ಭಾಗ ಮಾಡ್ತೀನಿ ಆಯಿತಾ. ಇದು ರೆಕ್ಟ್ಯಾಂಗಲ್ ಅಲ್ವಾ, ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್ 12 ಇಂಟು 15 ಆಗುತ್ತೆ. ಇದು ಕಂಪ್ಲೀಟ್ ಏರಿಯಾ ಬರುತ್ತೆ. 15 ಇಂಟು 12 ಅಥವಾ 12 ಇಂಟು 15 ಮಾಡಿದ್ರೆ ಈ ಏರಿಯಾ ಕಂಪ್ಲೀಟಾಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಈ ಏರಿಯಾ ಇದೆಯಲ್ಲ, 8 ಇಂಟು 5, 8 ಇಂಟು 5, 8 ಇಂಟು 5 ಈ ಏರಿಯಾ ಬಂತು ಆಯಿತಾ. 12 ಇಂಟು 15 ಅಂದರೆ 180 ಮೀಟ್ರ್ ಬರುತ್ತೆ. ಇದು 8 5 40 ಆಗುತ್ತೆ. ಇದೇನಾಗುತ್ತೆ, 220 ಆಗುತ್ತೆ. 220 ಮೀಟರ್ ಸ್ಕ್ವೇರ್ ಬರುತ್ತೆ. ಏರಿಯಾ ಏನು ಬರುತ್ತೆ, 220 ಮೀಟರ್ ಸ್ಕ್ವೇರ್ ಬರುತ್ತೆ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ನೋಡಿ, ಆಪ್ಷನ್ ಏನು ಕೊಟ್ಟಿದ್ದೇನೆ ಅಂದರೆ 70 ಮೀಟರು ಕಾಮ 220 ಮೀಟರ್ ಸ್ಕ್ವೇರ್. ಇದು ಪೆರಿಮೀಟರ್ ಆಗುತ್ತೆ, ಇದು ಏರಿಯಾ ಆಗುತ್ತೆ. ಪೆರಿಮೀಟರು ಏರಿಯಾ ಆಗುತ್ತೆ ಆಯಿತಾ. ಸುಮ್ಮನೆ ಆಪ್ಷನ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟರು. ಇದು ಏರಿಯಾ ಆಗುತ್ತೆ, ಇದೇನಾಗುತ್ತೆ ಪೆರಿಮೀಟರ್ ಆಗುತ್ತೆ. ಪೆರಿಮೀಟರ್ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಕ್ವಶನ್ ನಂಬರ್ 105ಗೆ ಆಪ್ಷನ್ ಬಿ.